ನಮಸ್ಕಾರ, ಕನ್ನಡವನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗೋರುಪು. ಪೊಲೀಸ್ ಠಾಣೆಗಳು ಕಲೆಕ್ಷನ್ ಅಡ್ಡಗಳಾಗಿವೆ, ಸೆಟ್ಲ್ಮೆಂಟ್ ಅಡ್ಡಗಳಾಗಿವೆ, ಲಂಚದ ಕೂಪಗಳಾಗಿದ್ದಾವೆ, ದೌರ್ಜನ್ಯದ ಒಂದು ತಾಣಗಳಾಗಿದ್ದಾವೆ ಅನ್ನುವಂಥ ಆರೋಪಗಳನ್ನು ನಾವು ಸಾಕಷ್ಟು ಬಾರಿ ಕಂಡಿದ್ದೀವಿ. ಅದು ಲಾಕಪ್ ಡೆತ್ ವಿಚಾರವಾಗಿ ಆಗಿರಬಹುದು, ಅಥವಾ ಅಮಾಯಕರನ್ನು ಹಿಡ್ಕೊಂಡು ಹೊಡೆಯುವಂಥದ್ದು, ಫಾಲ್ಸ್ ಕೇಸ್ ಹಾಕೋದು, ಸೆಟ್ಲ್ಮೆಂಟ್ ವ್ಯವಹಾರಗಳನ್ನು ಮಾಡೋದು, ಸಾಕಷ್ಟು ವಿಚಾರಗಳಿಗೆ ಅಪಖ್ಯಾತಿಯನ್ನು ಪೊಲೀಸ್ ಠಾಣೆಗಳು ಪಡ್ಕೊಂಡಿದೆ. ಆದರೆ ಕೆಲವು ಸನ್ನಿವೇಶ ಸಂದರ್ಭದಲ್ಲಿ ಮಾತ್ರ ಅಲ್ಲಿ ಬೇರೆ ಅದನ್ನೂ ಮೀರಿದಂತಹ ಹೀನ ಕೃತ್ಯಗಳಿಗೆ ನಾವು ವರದಿಗಳನ್ನು ನೋಡ್ತೀವಿ. ಅಂತಹದೇ ಒಂದು ಹೀನ ಕೃತ್ಯದ ವರದಿ ತುಮಕೂರಿನಿಂದ ಬರ್ತಾ ಇದೆ, ಮಧುಗಿರಿಯ ಪೊಲೀಸ್ ಠಾಣೆಯಿಂದ ಬರ್ತಾ ಇದೆ. ಅಲ್ಲಿನ ಶೌಚಾಲಯದಲ್ಲಿ ಡಿವೈಎಸ್ಪಿ ರ್ಯಾಂಕಿನ ಅಧಿಕಾರಿ ದೂರು ಕೊಡಲು ಬಂದಂತಹ ಮಹಿಳೆಯನ್ನು ಬಳಸ್ಕೊಂಡು ತನ್ನ ಕಾಮತೃಷೆಯನ್ನು ತೀರಿಸಿಕೊಳ್ಳುವಂತಹದ್ದು ವಿಡಿಯೋ ಆಗಿ ಹೊರಗೆ ಬಂದಿದೆ. ಆ ಮೂಲಕ ಇಡೀ ಕರ್ನಾಟಕದ ಪೊಲೀಸರನ್ನು ಥೂ ಅಂತ ಉಗಿಯುವಂಥ ಒಂದು ಸನ್ನಿವೇಶ ಈಗ ನಿರ್ಮಾಣ ಆಗಿದೆ. ಸೊ ಏನಾಗಿದೆ, ಅಲ್ಲಿ ಮಧುಗಿರಿಯಲ್ಲಿ ಒಂದು ಮಹಿಳೆ ಠಾಣೆಗೆ ಬರ್ತಾಳೆ. ಜಮೀನಿನ ವಿವಾದ ಇರುತ್ತೆ, ಆಕೆಗೆ ದೂರು ಕೊಟ್ಟಿರ್ತಾಳೆ. ಆ ದೂರಿನ ವಿಚಾರವಾಗಿ ಬಂದು ನನ್ನನ್ನು ಭೇಟಿ ಮಾಡುವಂಥ ಡಿವೈಎಸ್ಪಿ ರಾಮಚಂದ್ರಪ್ಪ ಆಕೆಗೆ ಬರೋಕ್ಕೆ ಹೇಳ್ತಾನೆ. ಬಂದ ನಂತರ ಆಕೆಯನ್ನು ಅಲ್ಲಿರುವಂತಹ ಶೌಚಾಲಯಕ್ಕೆ ಕರ್ಕೊಂಡು ಹೋಗಿ ಅದೇನು ಹೊಲಸು ಮಾಡ್ತಾನೆ ಅನ್ನೋದರ ವಿಡಿಯೋ ನಿಮಗೆ ಎಲ್ರಿಗೂ ಸಹ ಆಲ್ಮೋಸ್ಟ್ ರೀಚ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಾವಂತೂ ಆ ವಿಡಿಯೋವನ್ನು ಪ್ಲೇ ಮಾಡೋದಿಲ್ಲ. ಆದರೆ ಆ ವಿಡಿಯೋದಲ್ಲಿ ಆಕೆಯನ್ನು ತಮ್ಮ ಕಾಮತೃಷೆಗೆ ಬಳಸ್ಕೊಳ್ತಾನೆ ಇವನು. ಆಕೆಯೂ ಕೂಡ ಬೇರೆ ವಿಧಿ ಇಲ್ಲದವನು, ಯಾವ ಕಾರಣಕ್ಕೋ ಅಥವಾ ತನ್ನ ಕೇಸಲ್ಲಿ ತನ್ನ ಪರವಾಗಿ ಏನಾದರೂ ಕೆಲಸ ಮಾಡಿಕೊಡ್ಬೋದು ಈ ವ್ಯಕ್ತಿ ಅನ್ನುವಂತಹ ಆಮಿಷಕ್ಕೋ, ಯಾವ ಕಾರಣಕ್ಕೋ ಗೊತ್ತಿಲ್ಲ, ಅಥವಾ ಬಲವಂತಕ್ಕೋ, ಬೆದರಿಕೆಗೋ, ಹೆದರಿಕೆಗೋ, ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ, ಆಕೆಯೂ ಸಹ ಸಹಕರಿಸಿದಾಳೆ ಆ ನೀಚ ಕೃತ್ಯದಲ್ಲಿ. ಆದರೆ ಇದು ನಡೀತಿರ್ಬೇಕಾದ್ರೆ ಆ ಬಚ್ಚಲು ಮನೆ ಇದೆಯಲ್ಲ, ಆ ಬಚ್ಚಲು ಮನೆಯನ್ನು ಬೆಡ್ರೂಮ್ ಲಾಡ್ಜ್ ಮಾಡ್ಕೊಂಡಿದ್ನಲ್ಲ ಈ ಡಿವೈಎಸ್ಪಿ ರಾಮಚಂದ್ರಪ್ಪ, ಅವನು ಮಾಡ್ತಾ ಇದ್ದಂತಹ ಹೀನ ಕೃತ್ಯವನ್ನು ಆ ಕಿಟಕಿ ಏನಿತ್ತಲ್ಲ, ಆ ಟಾಯ್ಲೆಟಿನ ಕಿಟಕಿ, ಅಲ್ಲಿಂದ ಯಾರೋ ವಿಡಿಯೋ ಮಾಡಿಬಿಟ್ರು. ಆ ವಿಡಿಯೋ ಮಾಡೋದನ್ನು ಆ ಮಹಿಳೆ ಕೊನೆ ಕ್ಷಣದಲ್ಲಿ ಗಮನಿಸ್ತಾಳೆ. ಅದನ್ನು ಸೂಕ್ಷ್ಮವಾಗಿ ಡಿವೈಎಸ್ಪಿಗೆ ಹೇಳ್ತಾಳೆ. ಅಲ್ಲಿಗೆ ಅದೆಲ್ಲ ಮುಗಿದೋಗುತ್ತೆ. ಆ ವಿಡಿಯೋ ಲೀಕ್ ಆಗಿ ಅಥವಾ ಅದು ಎಲ್ಲ ಕಡೆ ವೈರಲ್ ಆಗಿ ಈಗ ಆಲ್ಮೋಸ್ಟು ಎಲ್ಲ ಮಾಧ್ಯಮಗಳಲ್ಲೂ ಬರೋ ಹಾಗೆ ಆಗೋಯಿತು. ಅಲ್ಲಿಗೆ ಕರ್ನಾಟಕದ ಪೊಲೀಸರ ಒಂದು ಘನತೆಗೆ ದೊಡ್ಡ ಮಟ್ಟದ ಪೆಟ್ಟು ಬಿದ್ದಂತಾಯಿತು. ಈಗ ಎದ್ದಿರುವಂತಹ ಕೆಲವು ಪ್ರಶ್ನೆಗಳು ಅಥವಾ ಬರ್ತಾ ಇರುವಂತಹ ವಿವರಗಳು, ಅದಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದೆಯಲ್ಲ, ಅದು ಈ ಪೊಲೀಸ್ ಇಲಾಖೆಯನ್ನು, ಅದರಲ್ಲೂ ವಿಶೇಷವಾಗಿ ಈ ಡಿವೈಎಸ್ಪಿ ರಾಮಚಂದ್ರಪ್ಪ ಇದ್ದಾನಲ್ಲ, ಅಯೋಗ್ಯ, ಅವನ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನು ಹೊರಗೆ ಬರ್ತಾ ಇದೆ. ಏನಾಗುತ್ತೆ, ಯಾವಾಗಲೂ ನೀವು ಏನಾದರೂ ಒಂದು ಹಲ್ಕ ಕೆಲಸ ಮಾಡ್ತಿದ್ರೆ ಅದನ್ನು ಮಾಡ್ಕೊಂಡು ಹೋಗ್ತಾನೆ ಇರ್ಬೋದು. ಆದರೆ ಒಂದು ಬಾರಿ ಸಿಕ್ಕಾಕ್ಕೊಂಡ್ರೆ, ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆದರೆ, ಮಾಧ್ಯಮಗಳಲ್ಲಿ ಬಂದರೆ, ಇನ್ನೇನೋ ಆದರೆ, ದೂರುಗಳಾದರೆ, ಇನ್ವೆಸ್ಟಿಗೇಷನ್ ಆದರೆ, ಒಂದಕ್ಕೆ ಒಂದು ಸೇರಿಕೊಂಡು ಒಂದಷ್ಟು ಆಚೆ ಬರ್ತವೆ. ಅದೇ ಸನ್ನಿವೇಶ ಈಗ ರಾಮಚಂದ್ರಪ್ಪನಿಗೆ ಬಂದು ಕೂತ್ಕೊಂಡಿದೆ. ಈ ರಾಮಚಂದ್ರಪ್ಪಂದು ಇದೊಂದು ಚಾಳಿ ಚಟ, ಇವನು ಕಾಮಿಷ್ಟ. ಸುಮಾರು 57-58 ವರ್ಷ ವಯಸ್ಸಂತೆ ಅವನಿಗೆ. ಇನ್ನೊಂದು 2 ವರ್ಷದಲ್ಲಿ ನಿವೃತ್ತಿಯಾಗಬೇಕು. ಆ ಸಂದರ್ಭದಲ್ಲಿ ತಾನಿರುವಂತಹ ಹುದ್ದೆ ಅಂಥದ್ದು ಡಿವೈಎಸ್ಪಿ ಅಂದರೆ, ಆತನ ಎಸ್ ಪಿಯ ಅಸಿಸ್ಟೆಂಟು. ಆತನ ಕೆಳಗೆ ಎಷ್ಟು ಸಿಬ್ಬಂದಿ ಬರ್ತಾರೆ, ಏನೆಲ್ಲ ಪವರ್ ಇರುತ್ತೆ, ಏನೆಲ್ಲ ಘನತೆ ಗೌರವ ಇರುತ್ತೆ, ಅದೆಲ್ಲವನ್ನು ಪಕ್ಕಕ್ಕಿಟ್ಟು ಪ್ಯಾಂಟ್ ಬಿಚ್ಕೊಂಡು ನಿಂತ್ಕೊಂಡ. ಯಾಕೆ? 3-5 ನಿಮಿಷದ ಸುಖಕ್ಕಾಗಿ. 3 ನಿಮಿಷದಿಂದ 5 ನಿಮಿಷದ ಸುಖಕ್ಕೆ ಇಷ್ಟು ವರ್ಷದ ಸರ್ವೀಸನ್ನು, ಇನ್ನೇನು 2 ವರ್ಷಕ್ಕೆ ರಿಟೈರ್ಡ್ ಆಗಬೇಕು. ಆ ಸನ್ನಿವೇಶದಲ್ಲಿ ತನ್ನ ಮಾನವನ್ನು ಊರು ತುಂಬ ಹರಾಜು ಹಾಕ್ಕೊಂಡ. ಆ ಮನೆಗೆ ಹೋಗಿ ಆ ಹೆಂಡತಿ, ಮಕ್ಕಳು ಇವರೆಲ್ರಿಗೂ ಸಹ ಹೇಗೆ ಸಂಭಾಳಿಸ್ತಾನೋ ಅದು ಬೇರೆ ವಿಚಾರ. ಆದರೆ ತಾನು ಡಿವೈಎಸ್ಪಿ ಆಗಿ ಕಂಟ್ರೋಲಲ್ಲಿ ಇಟ್ಕೊಂಡಂತಹ ಠಾಣೆ ಇತ್ತಲ್ಲ, ಆ ಠಾಣೆಯಲ್ಲೇ ತಾನೇ ಒಬ್ಬ ಆರೋಪಿಯಾಗಿ ಇಡೀ ರಾತ್ರಿ ಕಳಿಬೇಕಾಯ್ತಲ್ಲ, ಅದು ಅವನಿಗೆ ಆಗಿರುವಂಥ ದೊಡ್ಡ ಅವಮಾನ ಅಂತ ನಾವು ಪರಿಗಣಿಸಬೇಕು.
ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಅದು ಅವಮಾನ ಅಂತ ನಾವು ಪರಿಗಣಿಸಬೇಕು. ಆದರೆ ಪೊಲೀಸರು ಮತ್ತು ಅವನಿದಾನಲ್ಲ ರಾಮಚಂದ್ರಪ್ಪ DYSP ಸ್ಥಾನದಲ್ಲಿ ಈಗ ಅಮಾನತಾಗಿದ್ದಾನೆ, ಸದ್ಯಕ್ಕೆ ಅಮಾನತಾಗಿದ್ದಾನೆ, ಅರೆಸ್ಟ್ ಕೂಡ ಆಗಿದ್ದಾನೆ. ಆ ಮಹಿಳೆಯನ್ನು ಪತ್ತೆ ಹಚ್ಚಿ ಆ ಮಹಿಳೆಯಿಂದ ದೂರು ಪಡ್ಕೊಂಡು ಅವನ ಮೇಲೆ ರೇಪ್ ಕೇಸ್ ಹಾಕಿದ್ದಾರೆ. ರೇಪ್ ಕೇಸ್ ಹಾಕಿ ಅವನ ವೈದ್ಯಕೀಯ ಪರೀಕ್ಷೆಗಳು ಅದೆಲ್ಲವೂ ಸಹ ವಿಡಿಯೋ ಮೂಲಕ ಹೊರಗೆ ಬಂತು. ಆದರೆ ಅಲ್ಲಿ ಇನ್ನೊಂದು ವಿಚಾರನೂ ಹೊರಗೆ ಬಂತು. ಏನಂದರೆ ಅವನು ವೈದ್ಯಕೀಯ ಪರೀಕ್ಷೆಗೆ ಅವನನ್ನು ಕರ್ಕೊಂಡು ಹೋದ ಸಂದರ್ಭದಲ್ಲಿಯೂ ಸಹ ಅವನು ಫೋನಲ್ಲಿ ಯಾರ ಹತ್ರನೂ ಮಾತಾಡ್ತಿದ್ದ. ಎಂಥ ವ್ಯವಸ್ಥೆ ನೋಡಿ. ರೇಪ್ ಕೇಸಲ್ಲಿ ಅವನನ್ನು ಅರೆಸ್ಟ್ ಮಾಡ್ತಾರೆ, ಫೋನ್ ಸೀಸ್ ಮಾಡಲ್ವಾ? ಫೋನ್ ಅವನ ಹತ್ರನೇ ಇರುತ್ತೆ, ಅವನು ಮಾತಾಡುವಂತಹ ದೃಶ್ಯಗಳು ಸಹ ಸೆರೆ ಆಗ್ತವೆ. ಇದು ಒಂದು ಕಡೆ. ಆದರೆ ಇನ್ನೊಂದು ನಾನು ಹೇಳ್ದಂಗೆ ಅವನ ಪೂರ್ವಾಪರ ಇದೆಯಲ್ಲ ಅದನ್ನು ಕೆದಕ್ತಾ ಹೋದಂತೆ ಅವನೊಂದು ಸಿಸ್ಟಮ್ ಮಾಡಿಟ್ಕೊಂಡಿದ್ದಂತೆ. ಸಿಸ್ಟಮ್, ಅದಕ್ಕೊಂದು ತಂಡ. ಏನು ತಂಡ ಅದು ಅಂತಂದರೆ, ಯಾರೆಲ್ಲ ಮಹಿಳೆಯರು ಪೊಲೀಸ್ ಠಾಣೆಗೆ ಬರ್ತಾರೋ ದೂರು ತಗೊಂಡು ಆ ಮಹಿಳೆಯರ ಪೂರ್ವಾಪರ ತಿಳ್ಕೊಳ್ಳೋದು. ಅವರು ಕಷ್ಟದಲ್ಲಿದ್ದಾರಾ, ಹಣಕಾಸಿನ ಇದರಲ್ಲಿ ಅವಶ್ಯಕತೆ ಇದೆಯಾ ಅವರಿಗೆ, ಅಥವಾ ಅವರಿಗೆ ಆ ಕೇಸಲ್ಲಿ ಏನಾದರೂ ಫೇವರ್ ಆಗಬೇಕಾ, ಅಂತಹ ಮಹಿಳೆಯರನ್ನು ಗುರುತಿಸ್ಕೊಂಡು ಅವನ ತಂಡದ ಸದಸ್ಯರ ಮೂಲಕ ಕರೆಸ್ಕೊಂಡು ತನ್ನ ಕಾಮತೃಷೆಯನ್ನು ತೀರಿಸ್ಕೊಳ್ತಿದ್ದ ಅನ್ನುವಂತಹ ಮಾಹಿತಿ ಈಗ ಒಂದೊಂದೇ ಹೊರಗೆ ಬರ್ತಾ ಇದೆ. ಸಾಕಷ್ಟು ಮಹಿಳೆಯರು ಸಹ ನೇರವಾಗಿ ಹೊರಗೆ ಬರದೇ ಇದ್ದರೂ ಸಹ ಇಂಡೈರೆಕ್ಟಾಗಿ ದೂರು ಕೊಡೋದಕ್ಕೆ ಸಿದ್ಧ ಇದ್ದಾರಂತೆ. ಆದರೆ ಅವರದೇ ಆದಂತಹ ಲೈಫ್ ಇರುತ್ತೆ, ಫ್ಯಾಮಿಲಿ ಇರುತ್ತೆ, ಏನೆಲ್ಲ ಇರುತ್ತೆ. ಅವರು ಆ ವಿಚಾರಗಳನ್ನು ಓಪನ್ ಆಗಿ ಬಂದು ಕಂಪ್ಲೇಂಟ್ ಕೊಟ್ಟರೆ ಅವರ ಸಂಸಾರಗಳು, ಅವ್ರ ಜೀವನ, ಅವ್ರ ಸಾಮಾಜಿಕ ಸ್ಥಾನಮಾನ ಎಲ್ಲದಕ್ಕೂ ಧಕ್ಕೆ ಆಗುತ್ತೆ. ಹಾಗಾಗಿ ಹಿಂಜರಿತಿದ್ದಾರೆ. ಆದರೆ ಸಾಕಷ್ಟು ಈ ರೀತಿಯಾದಂತಹದ್ದು ಅವನು ಇಡೀ ತನ್ನ ಸರ್ವಿಸ್ನಲ್ಲಿ ಮಾಡ್ಕೊಳ್ತಾನೆ ಬರ್ತಿದ್ದಾನೆ ಅನ್ನುವಂಥದ್ದು. ಈಗ ಇನ್ನೊಂದು ಪ್ರಶ್ನೆ ಅಂದರೆ, ಇಷ್ಟಕ್ಕೂ ಆ ವಿಡಿಯೋ ಮಾಡಿದಂಥವನು ಯಾರು? ಆ ವ್ಯಕ್ತಿ ಯಾರು? ಕಿಟಕಿಯಲ್ಲಿ ಸರಿಯಾಗಿ ಆ ಒಂದು ಸನ್ನಿವೇಶದಲ್ಲಿ ಹೋಗಿ ಕ್ಯಾಮ್ರಾ ಇಟ್ಟಂತಹ ಅಥವಾ ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿದಂತಹ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಸಹ ತನಿಖೆ ನಡೀತಾ ಇದೆ. ಆದರೆ ಇಲ್ಲಿಯವರೆಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಇವನ ಈ ನೀಚ ಕೃತ್ಯಗಳಿಂದ ಬೇಸತ್ತಿದ್ದಂತಹ ಒಂದು ಕಾನ್ಸ್ಟೇಬಲ್ ಈ ಕೆಲಸವನ್ನು ಮಾಡಿದ್ದಾನೆ ಅಂತ ಅವನಿಗೆ ಗೊತ್ತಿತ್ತು. ಆ ಮಹಿಳೆಯನ್ನು ಕರ್ಸ್ಕೊಂಡ ಮೇಲೆ ಅವನು ಸೀದಾ ಟಾಯ್ಲೆಟ್ಗೆ ಕರ್ಕೊಂಡು ಹೋಗ್ತಾನೆ. ಯಾಕಂದರೆ ಆ ಟಾಯ್ಲೆಟ್ಟೇ ಅವನಿಗೆ ಲಾಡ್ಜ್ ಆಗಿತ್ತು. DYSP ಅನ್ನುವಂತಹ ಒಂದು ಹುದ್ದೆಯಲ್ಲಿರುವಂತಹ ವ್ಯಕ್ತಿಗೆ ಟಾಯ್ಲೆಟ್ ಲಾಡ್ಜ್ ಲೆಕ್ಕ ಆಗಿತ್ತು. ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಅನ್ನೋದು ಗೊತ್ತಿತ್ತು, ಏನು ಮಾಡ್ತಾನೆ ಅನ್ನೋದು ಸಹ ಗೊತ್ತಿತ್ತು. ಹಾಗಾಗಿ ಇವನು ಸೀದಾ ಹೋದ, ಆ ಅಸಹ್ಯವನ್ನು ವಿಡಿಯೋ ಮಾಡಿ ಎಲ್ಲ ಕಡೆ ಬಿಟ್ಟ. ಈಗ ಸದ್ಯಕ್ಕೆ ಆ ಕಾನ್ಸ್ಟೇಬಲ್ ಯಾರು ಅನ್ನೋದ್ರ ಬಗ್ಗೆ ಕೂಡ ಯಾರು ಬಹಿರಂಗಪಡಿಸಿಲ್ಲ. ಬಹಿರಂಗಪಡಿಸ್ಬೇಕು ಅವಶ್ಯಕತೆಯೂ ಇಲ್ಲ. ಅವನು ಮಾಡಿರೋ ಹಲ್ಕ ಕೆಲಸಕ್ಕೆ ಅವನಿಗೆ ಶಿಕ್ಷೆ ಆದರೆ ಸಾಕು. ಆದರೆ ಅವನು ಮೆಡಿಕಲ್ ಎಕ್ಸಾಮಿಗೆ ಬಂದಿದ್ದಾಗ, ರೇಪ್ ಕೇಸ್ FIR ಆದಮೇಲೆ ಮೆಡಿಕಲ್ ಎಕ್ಸಾಮಿಗೆ ಬಂದಿದ್ದಂತಹ ಸಂದರ್ಭದಲ್ಲಿ ಫೋನಲ್ಲಿ ಇನ್ನೊಬ್ಬರ ಹತ್ರ ಮಾತಾಡ್ತಿದ್ದಾನೆ ಅಂದರೆ ಅವನಿಗೆ ಯಾವ ಮಟ್ಟದ ಶಿಕ್ಷೆ ಆಗುತ್ತೆ ಅನ್ನೋ ಪ್ರಶ್ನೆಗಳನ್ನು ಸಹ ನಾವು ಈಗ ಎತ್ತಬೇಕಾಗತ್ತೆ. ನಾವು ಸಾಧಾರಣವಾಗಿ ನೋಡೋದು, ಅದು ಗೌರ್ಮೆಂಟ್ ಎಂಪ್ಲಾಯಿ ಯಾವುದೇ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಏನೋ ಒಂದು ಮಾಡಿದಾಗ ಸಸ್ಪೆಂಡ್ ಆಗೋದು, ಒಂದು 3-4 ತಿಂಗಳಾದಮೇಲೆ ಬೇರೆ ಕಡೆ ಎಲ್ಲಿಗೂ ಪೋಸ್ಟಿಂಗ್ ಹಾಕೋದು. ಸಾಕಷ್ಟು ಸನ್ನಿವೇಶಗಳಲ್ಲಿ ಅವರಿಗೆ ಈಗಿದ್ದಂತಹ ಹುದ್ದೆಗಿಂತ ಉನ್ನತ ಹುದ್ದೆಗೆ ಪೋಸ್ಟಿಂಗ್ ಆಗತ್ತೆ. ಅಂತಹದ್ದು ಈ ಕೇಸಲ್ಲಿ ನಡೀದೇ ಹೋದರೆ ಸರಿ. ಅವನಿಗಿರೋದೇ 2 ವರ್ಷ. ಆ 2 ವರ್ಷ ಸಹ ಅವನಿಗೆ ಎಲ್ಲಾದರೂ ಬೇರೆ ಕಡೆ ಹಾಕಿ ಅದಕ್ಕೆ DYSPಗಿಂತ ಮೇಲೆ SP-ನೇ ಮಾಡಿಬಿಡ್ತಾರೇನೋ ಅನ್ನುವಂತಹ ಭಯನೂ ಇರುತ್ತೆ. ಯಾಕಂದರೆ ಈ ವ್ಯವಸ್ಥೆ ಅಷ್ಟು ಕುಲಗೆಟ್ಟೋಗಿದೆ. ನಾವು ನೋಡ್ತಾ ಇದ್ದೀವಿ, ಸಾಕಷ್ಟು ಎಕ್ಸಾಂಪಲ್ಗಳು ನಮ್ಮ ಕಣ್ಣು ಮುಂದೆನೇ ಇರೋದರಿಂದ ಅಂತಹ ಆಲೋಚನೆಗಳು ಬರೋದು ಸಹಜ. ಆದರೆ ಇದು ಮಧುಗಿರಿಯಲ್ಲಿ ನಡೆದಿರುವಂತಹದ್ದು. ಮಧುಗಿರಿ ಅಂದರೆ ತುಮಕೂರು ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ್, ಡಾಕ್ಟರ್ G. ಪರಮೇಶ್ವರ್ ಅವರ ತವರು ಜಿಲ್ಲೆ. ಅವರ ಜಿಲ್ಲೆಯಲ್ಲಿ, ಅವರ ಉಸ್ತುವಾರಿಯಲ್ಲಿ ಇರುವಂತಹ ಜಿಲ್ಲೆಯಲ್ಲಿ ಇಂತಹ ನೀಚ ಕೃತ್ಯ ನಡೆದಿರೋದ್ರಿಂದ ಅಟ್ಲೀಸ್ಟ್ ಪರಮೇಶ್ವರ್ ಅವರು ಈ ಬಗ್ಗೆ ಒಂದು ಖಾತ್ರಿ ಮಾಡ್ಕೋಬೇಕು. ಅವನಿಗೆ ಶಿಕ್ಷೆ ಆಗೋದನ್ನು ಅವರು ಖಾತ್ರಿ ಮಾಡಬೇಕು. ಅಷ್ಟು ಮಾತ್ರ ಇರಬಾರ್ದು, ಅವನನ್ನು ಅಮಾನತು ಮಾಡಿದ್ದೀರಿ, ವಜಾ ಮಾಡಿ, ಕೆಲಸದಿಂದ ಡಿಸ್ಮಿಸ್ ಮಾಡಿ. ಅದರ ಜೊತೆಗೆ ರಿಟೈರ್ಮೆಂಟ್ ಆದಮೇಲೆ ಅವನಿಗೆ ಏನೇನೋ ಸಿಗ್ತಾವಲ್ಲ, ಪೆನ್ಷನ್ ಅಂತೆ, ಮೆಡಿಕಲ್ ಅಂತೆ, ಬೇರೆ ಏನು ಅರಿಯರ್ಸ್ಗಳು ಬಂದಾಗ ಇವ್ರಿಗೇನು ಕಡಿಮೆ ಇಲ್ಲ ಸರ್ಕಾರಿ ಉದ್ಯೋಗಿಗಳಿಗೆ. ಆ ಯಾವ ಸೌಲಭ್ಯವನ್ನು ಸಹ ಅವನಿಗೆ ಸಿಗದ ಹಾಗೆ ಮಾಡಿ, ಅವನು ಕೋರ್ಟಿಗೆ ಹೋಗ್ಬೋದು, ಕೋರ್ಟಿಗೆ ಹೋದರೂ ಎಳೆದಾಡಂಗೆ ಮಾಡಿ. ಏನೆಲ್ಲ ಪೇಚುಗಳನ್ನು ನೀವು ಮನಸ್ಸು ಮಾಡಿದ್ರೆ ಮಾಡ್ಬೋದು.
ಒಬ್ಬ ವ್ಯಕ್ತಿಯನ್ನು ಕಾಡಬೇಕು ಅಂತ ಸರ್ಕಾರ ಮನಸ್ಸು ಮಾಡಿದ್ರೆ ಮಾಡಬಹುದು. ಅದರಲ್ಲಿ ಸಾಕಷ್ಟು ಕನ್ಫ್ಯೂಷನ್ ಮಾಡಿ ಅವನ ಎಲ್ಲ PF ಇಂದ ಹಿಡಿದು ಗ್ರ್ಯಾಚ್ಯುಟಿಯಿಂದ ಹಿಡಿದು ಪ್ರತಿಯೊಂದನ್ನು ಲಾಕ್ ಮಾಡಿ ಕೋರ್ಟ್ಗೆ ಅಲಿತಾ ಇರಲಿ, ಸಾಯೋವರೆಗೂ ಅಲಿತಾನೆ ಇರಲಿ ಕೋರ್ಟ್ಗೆ. ಹೆಂಗೂ ಜಾಮೀನು ಸಿಗುತ್ತೆ ಅದು ಬೇರೆ ವಿಚಾರ, ಆದರೆ ಆ ನಂತರ ಹೊರಗೆ ಬಂದ ಮೇಲೆ ಅವ್ನು ನೆಮ್ಮದಿಯಾಗಿ ಬದುಕಬಾರ್ದು. ಎಷ್ಟು ಜನರ ಹೆಣ್ಣು ಮಕ್ಕಳನ್ನು ಆ ರೀತಿಯಾಗಿ ಬಳಸ್ಕೊಂಡಿದ್ದಾನೋ ಅಷ್ಟು ಕ್ರೂರವಾಗಿ ಅವನು ನೋವನ್ನು ಅನುಭವಿಸ್ಬೇಕು. ಆರ್ಥಿಕವಾಗೂ ಅನುಭವಿಸ್ಬೇಕು, ಸಾಮಾಜಿಕವಾಗಿ ಅನುಭವಿಸ್ಬೇಕು, ಎಲ್ಲ ರೀತಿಯಿಂದಲೂ ಅವನು ಅನುಭವಿಸ್ಬೇಕು. ಪ್ಲಸ್ ಕೋರ್ಟಲ್ಲಿ ಶಿಕ್ಷೆ ಆಗಬೇಕು. ಆದರೆ ಈ ಕೇಸಲ್ಲಿ ಶಿಕ್ಷೆ ಆಗುತ್ತಾ ಅಂತ ನೋಡೋದಾದರೆ ಆಕೆಯು ಕೂಡ ಸಹಕರಿಸಿರೋದ್ರಿಂದ, ವಿಡಿಯೋದಲ್ಲಿ ಅದು ಸ್ಪಷ್ಟವಾಗಿರೋದ್ರಿಂದ ಅದನ್ನು ತಿರ್ಚ್ಬೋದೇನೋ ಮುಂದಿನ ದಿನಗಳಲ್ಲಿ. ಅವನೇ ತಿರ್ಚ್ಬೋದು, ಅವನ ಲಾಯರ್ಗಳು ತಿರ್ಚ್ಬೋದು. ಇದು ಸಮ್ಮತಿಯಿಂದ ನಡೆದಿದ್ದು. ಆ ಮಹಿಳೆಯನ್ನೇ ಕನ್ವಿನ್ಸ್ ಮಾಡಿಬಿಡ್ಬೋದು, ಹೆದರಿಸಿ ಕನ್ವಿನ್ಸ್ ಮಾಡ್ಬೋದು, ದುಡ್ಡಿನ ಆಮಿಷ ಕೊಟ್ಟು ಕನ್ವಿನ್ಸ್ ಮಾಡ್ಬೋದು, ಏನೋ ಒಂದು ಮಾಡ್ಬೋದು. ಆದರೆ ಸದ್ಯಕ್ಕೆ ಅವನ ಮಾನ ಹರಾಜಾಗಿದೆ. ಅವನ ಫೋಟೋ ಊರು ತುಂಬ ಓಡಾಡಿದೆ, ವಿಡಿಯೋ ಊರು ತುಂಬ ಓಡಾಡಿದೆ. ಅಷ್ಟು ಮಾತ್ರನೇ ನಮಗೆ ಇಲ್ಲಿಯವರೆಗೆ ಸಾಧ್ಯ ಆಗಿರೋದು, ಈ ಸಮಾಜಕ್ಕೆ ಸಾಧ್ಯ ಆಗಿರೋದು ಅಂತ ಅನ್ಕೋಬೇಕು. ಮುಂದಕ್ಕೆ ಏನೇ ಆದರೂ ಸಹ ಬೋನಸ್ಸು. ಆದರೆ ಒಂದಂತೂ ಸಹ ನಿಜ, ಪೊಲೀಸ್ ಠಾಣೆಗಳು ಈ ರೀತಿಯ ಕೃತ್ಯಗಳಿಗೆ ಬಳಕೆ ಆಗ್ತಿರೋದು ಇದೇನು ಹೊಸದಲ್ಲ, ಮುಂದೆನೂ ಆಗುತ್ತೆ. ಇದನ್ನು ತಡಿಬೇಕು ಅಂತಂದರೆ ಲಂಚ ಇಲ್ಲದೆ, ದುಡ್ಡು ಕೊಡದೆ, ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದು ಪಾಸಾಗಿ ಆ ಸೀಟಿಗೆ ಬರುವಂತಹ ಉದ್ಯೋಗಿಗಳು ಹೆಚ್ಚಾಗಬೇಕು. ಆಗ ಮಾತ್ರ ಅದು ಸಾಧ್ಯ. ಇಲ್ಲದೆ ಹೋದರೆ ಇಂತಹ ನೀಚ ಕೃತ್ಯಗಳಿಗೆ ಕರ್ನಾಟಕ ಆಗಾಗ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶನೇ ಆಗಾಗ ತಲೆ ತಗ್ಗಿಸ್ತಾನೆ ಇರಬೇಕಾಗತ್ತೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.